ಟು ಮೈ ಚಾನೆಲ್. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ದೃಷ್ಟಿ ಕೊಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ದೃಷ್ಟಿ ಅವರು ಶರಾವತಿ ರೂಮ್ಗೆ ಹೋಗಿ ಅಮ್ಮ ಅವರೇ ಬರ್ಬೋದಾ ಅಂತ ಹೇಳಿ ಬಾಗ್ಲಾಚನೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಶರಾವತಿ ಮಗ ಮೊಬೈಲ್ ಅಲ್ಲಿ ಗೇಮ್ ಮಾಡ್ಕೊಂಡು ಅತ್ತೆ ಬರ್ಬೋದು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ, ಬೆಳಗ್ಗೆಯಿಂದ ಎಲ್ಲಿ ಹೋದ್ರು ಗೊತ್ತಾ ಅಂತ ಇಲ್ಲಿ ಅವ್ರ ಮಗನ ಕೇಳಿದಾಗ ಅಮ್ಮ ನಾ ಬೆಳಗ್ಗೆಯಿಂದನೂ ಕಾಣಿಸ್ತಿಲ್ಲ, ನಾನು ಸ್ಕೂಲಿಂದ ಬಂದಾಗ್ಲೂ ಇರ್ಲಿಲ್ಲ ಅತ್ತೆ, ಗೊತ್ತಿಲ್ಲ ನಂಗೆ ಎಲ್ಲಿ ಹೋದ್ರು ಅಂತ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಇಲ್ಲಿ ಶರಾವತಿ ಮಗ ದೃಷ್ಟಿಗೆ ಹೇಳ್ತಾರೆ. ಗೊತ್ತಿಲ್ಲ ಅತ್ತೆ, ಎಲ್ಲೋ ಆಚೆ ಹೋಗಿರ್ಬೋದು ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಆಗ ಇಲ್ಲಿ ಶರಾವತಿ ಮಗ ಅತ್ತೆ ಬನ್ನಿ ಕೂತ್ಕೊಳ್ಳಿ ಅಂತ ಚೇರ್ ಮೇಲೆ ಕೂರಿಸಿ ಅತ್ತೆ ಯಾಕತ್ತೆ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಇಲ್ಲಿ ಶರಾವತಿ ಮಗ ದೃಷ್ಟಿನ ಕೇಳ್ತಾರೆ. ಏನೂ ಇಲ್ಲಪ್ಪ ಅಂತ ದೃಷ್ಟಿ ಹೇಳಿದಾಗ ಇಲ್ಲ ಅತ್ತೆ ನಾನು ದೊಡ್ಡವನಾಗಿದ್ದೀನಿ, ನಂಗೆ ಇವಾಗ ಎಲ್ಲ ಚೆನ್ನಾಗ್ ಗೊತ್ತಾಗುತ್ತೆ, ನಮ್ಮಮ್ಮಂಗೆ ನಿಮ್ ಕಂಡ್ರೆ ಇಷ್ಟನೇ ಆಗಲ್ಲ, ಯಾವಾಗ ನೋಡಿದ್ರು ಹರ್ಟ್ ಮಾಡ್ತಾನೆ ಇರ್ತಾರೆ, ಆದ್ರೆ ನಿಮ್ಗೆ ಯಾಕೆ ನಮ್ಮಮ್ಮ ಅಷ್ಟು ಹರ್ಟ್ ಮಾಡಿದ್ರು ನೀವ್ ಯಾಕೆ ನಮ್ಮಮ್ಮನ ಅಷ್ಟೊಂದು ಕೇರ್ ಮಾಡ್ತೀರಾ ಅಂತ ಇಲ್ಲಿ ಶರಾವತಿ ಮಗ ದೃಷ್ಟಿನ ಪ್ರಶ್ನೆ ಮಾಡ್ತಾರೆ. ಅಲ್ಲಪ್ಪ ನಿಮ್ಮಮ್ಮಂಗೆ ನಾನು ಇಷ್ಟ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ ಅಯ್ಯೋ ಅತ್ತೆ ಅವಾಗ ನಿಮ್ ಬಗ್ಗೆ ಏನೇನೋ ಕೆಟ್ಟಾಗೆಲ್ಲ ನಮ್ಮಮ್ಮ ಆ ಹೇಮ ಚಿಕ್ಕಮ್ಮ ಮತ್ತೆ ಶರಾವತಿ ಚಿಕ್ಕಮ್ಮನ ಜೊತೆ ಮಾತಾಡ್ತಿರ್ತಾರೆ ಅಂತ ಇಲ್ಲಿ ಶರಾವತಿ ಮಗ ಹೇಳ್ತಾರೆ. ಅಲ್ಲ ಪುಟ್ಟ ಹಾಗೆಲ್ಲ ಕೆದ್ದು ಕೇಳೋದು ತಪ್ಪಲ್ವಾ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಅಯ್ಯೋ ಅತ್ತೆ ಹಾಗಲ್ಲ ಅತ್ತೆ, ನಾನೇನೋ ಹೋದಾಗ ಮಾತಾಡ್ತಿರ್ತಾರೆ ಅವಾಗ ಕೇಳಿಸ್ಕೊಬಿಡ್ತೀನಿ, ಅವ್ರು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದಂಗೆ ನಾನು ಅಲ್ಲಿಂದ ಹೊರಟೋಗ್ತೀನಿ ಅತ್ತೆ ಅಷ್ಟೇ. ಅತ್ತೆ ಏನ್ ಗೊತ್ತಾದ್ರೆ ನಂಗೆ ನಿಮ್ ಕಂಡೆ ತುಂಬಾ ಇಷ್ಟ ಆತೆ, ಯು ಆರ್ ದ ಬೆಸ್ಟ್ ಆತೆ ಅಂತ ಇಲ್ಲಿ ಶರಾವತಿ ಮಗ ಹೇಳಿದಾಗ ದೃಷ್ಟಿಗೆ ತುಂಬಾ ಖುಷಿಯಾಗಿ ಏನ್ ಗೊತ್ತಾ ನಂಗೂ ತುಂಬಾನೇ ಇಷ್ಟ, ಯು ಆರ್ ದ ಮೈ ಬೆಸ್ಟ್ ಅಳಿಯ ಅಂತ ಹೇಳಿ ಮುದ್ ಮಾಡ್ತಿರ್ತಾರೆ. ಆ ಕಡೆ ಕಿಶೋರ್ ಹಾಗೂ ಶರಾವತಿ ಅವರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಕಡೆ ಶರಾವತಿ ಮಾತ್ರ ಕಿಶೋರ್ನೆ ನೋಡ್ತಿರ್ತಾರೆ. ಆಗ ಕಿಶೋರ್ ಅವ್ರು ಹೇಳ್ದ ಏನೋ ಅವಾಗಿಂದ ನನ್ನನ್ನೇ ನೋಡ್ತಿದ್ಯಾ, ಒಳಗ್ ಕಿತ್ಕೊಂಡ್ ತಿನ್ನೋ ಅಂತಾರ ನನ್ನನ್ನೇ ಯಾಕೆ ನೋಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲಿ ಶರಾವತಿ ಏನೋ ಮಾತಾಡ್ತಾರೆ, ಮನ್ಸಲ್ಲಿ ಬೈಕೊತಿರ್ತಾರೆ, ಎಲ್ಲೋ ಹುಡ್ಗಿನ ಮೀಟ್ ಮಾಡಕ್ ಹೋಗ್ತಾನೆ ಅಥವಾ ಮೆಸೇಜ್ ಕಾಲ್ ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಏನೂ ಬರ್ತಿಲ್ಲ, ಇವತ್ ಯಾಕೋ ನನ್ ಟೈಮೇ ಸರಿ ಇಲ್ಲ ಅಂತ ಇಲ್ಲಿ ಶರಾವತಿ ಬೈಕೋತಿರ್ತಾರೆ. ಇವರಿಬ್ರು ಮನೆಗ್ ಬರ್ತಿರ್ಬೇಕಾದ್ರೆ ಆ ಕಡೆ ಸೀಮಾ ಅಂದ್ರೆ ರೂಪ ಅವ್ರನ್ನ ಸೆಕ್ಯೂರಿಟಿ ಅವರೆಲ್ಲ ಕೆಳಗಡೆ ತಳ್ಳಿಬಿಡ್ತಾರೆ. ಆಗ ಅವ್ರು ಕೆಳಗಡೆ ಬಿದ್ದೋಗ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಕಿಶೋರ್ ಹಾಗೂ ಶರಾವತಿ ಕಾರಲ್ಲಿ ಬರ್ತಾರೆ. ಇಲ್ಲಿ ಕಿಶೋರ್ ಕೇಳ್ತಾರೆ ಏನ್ರಿ ಏನಾದ್ರು ಪ್ರಾಬ್ಲಮ್ ಅಂತ ಇಲ್ಲಿ ವಾಚ್ಮನ್ ಕೇಳಿದಾಗ ಏನು ಇಲ್ಲ ಸರ್ ಅಂತ ಹೇಳಿದಾಗ ಇಲ್ಲಿ ಕಿಶೋರ್ ಅವರು ಗೇಟ್ ನ ತೆಗಿಯೋವರೆಗೂ ಆ ಕಡೆ ಸೀಮಾವನ್ನೇ ನೋಡ್ತಿರ್ತಾರೆ. ಆದ್ರೆ ಇಲ್ಲಿ ಕಿಶೋರ್ ಅವ್ರಿಗೆ ಸೀಮಾ ಮುಖ ಕಾಣಿಸಲ್ಲ, ಹಾಗೆ ಒಳಗಡೆ ಹೊರಟೋಗ್ತಾರೆ. ಇಲ್ಲಿ ಅವರಿಬ್ರು ಒಳಗಡೆ ಹೋದಾಗ ಇನ್ನೂ ವಾಚ್ಮನ್ ಯಾಕೋ ಇವ್ರ ಮೇಲೆಲ್ಲ ಕೈ ಮಾಡ್ತೀಯ, ಪಾಪ ಕಣೋ ಇವ್ರು, ತಗೊಳಮ್ಮ ದುಡ್ಡು, ಅಲ್ಲಿ ಹೋಗಿ ಆ ಕಡೆ ಏನಾದ್ರು ಹೊಟ್ಟೆ ಹಸಿತಿದ್ರೆ ಏನಾದ್ರು ಊಟ ತಗೊಳ್ಳಿ ಅಂತ ಹೇಳಿ ಇಲ್ಲಿ ದುಡ್ಡು ಕೊಟ್ಟಾಗ ಅಲ್ಲಿ ಸೀಮಾ ಅವರು ದುಡ್ಡು ಇಸ್ಕೊಂಡು ಆ ಕಡೆ ಹೊರಟೋಗ್ತಾರೆ. ಆ ಕಡೆ ದೃಷ್ಟಿ ಅವರು ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ದೇವ್ರೆ ನಮ್ಮಮ್ಮನ ಆಸೆ ಅಂದ್ರೆ ಅಳಿಯನ್ ಕರೆದು ಮನೆಗೆ ಆತಿಥ್ಯ ಮಾಡೋದು. ರಾಜ ಹೇಳ್ತಿದ್ರ ಅಪ್ಪ ಅಮ್ಮ ಒಟ್ಟಿಗೆ ಮಾರ್ಕೆಟ್ ಹೋಗಿದ್ರಂತೆ, ಇದುವರೆಗೂ ನಂಗೆ ನೆನ್ಪಿರೋ ಪ್ರಕಾರ ಅವ್ರಿಬ್ರು ಒಟ್ಟಿಗೆ ಹೋಗಿ ಏನಾದ್ರು ತಂದಿರೋದು ನಂಗೆ ನೆನ್ಪೇ ಇಲ್ಲ ದೇವ್ರೆ, ಆದ್ರೆ ಇವತ್ತು ಅವರಿಬ್ರು ಒಟ್ಟಿಗೆ ಹೋಗಿ ಅಳಿಯನ್ಗೋಸ್ಕರ ಬಂಗಾರದ ಉಂಗ್ರ ತಂದಿದಾರಂತೆ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ಬೇಕಾದ್ರೆ ಆ ಕಡೆ ದತ್ತ ಅವರು ಬರ್ಬೇಕಾದಿತ್ತಲ್ಲ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಒಟ್ಟಲ್ಲಿ ದೇವ್ರೆ ಅಳಿಯ ಮನೆಗ್ ಬರೋದೇ ನಮ್ಮ ಅಮ್ಮಗ್ ಒಂಥರ ಹಬ್ಬ ಇದ್ದಂಗೆ, ಅಮ್ಮಂಗೆ ಒಂದ್ ಸ್ವಲ್ಪ ಬೇಜಾರ್ ಮಾಡ್ಬಿಡತ್ತೇವ್ರೆ, ಹೇಗಾದ್ರೂ ಶರಾವತಿ ಚಿಕ್ಕಮ್ಮ ಅವರು ಒಪ್ಕೊಳ್ಳೋ ತರ ಪವಾಡ ಮಾಡು ಅಂತ ಹೇಳಿ ಇಲ್ಲಿ ದೇವ್ರಿಗೆ ಕೈ ಮುಗಿತಿದ್ರೆ ಆ ಕಡೆ ದತ್ತ ಅವ್ರು ಮಾತ್ರ ದೃಷ್ಟಿ ಅವ್ರನ್ನ ತುಂಬಾನೇ ನೋಡ್ತಿರ್ತಾರೆ. ಇಲ್ಲಿ ದತ್ತ ಅವರು ದೃಷ್ಟಿನೇ ನೋಡ್ಕೊಂಡು ಬಜ್ರಂಗಿ ಹೇಳಿರೋ ಮಗ್ನ ನೆನ್ಪಿಸ್ಕೊತಿರ್ತಾರೆ. ನಿನ್ಗೋಸ್ಕರ ಚಾಕು ಚುಚ್ಚಿಸ್ಕೊಂಡ್ಲು, ಹಾಗೆ ಎಲ್ಲಾರ್ ಮುಂದೆ ಅವಮಾನ ಮಾಡಿಸ್ಕೊಂಡು ಮನೆಯವ್ರಿಗೆಲ್ಲ ಆರೈಕೆ ಮಾಡ್ತಿದ್ದಾಳೆ, ಪಾಪ ಅನ್ಸಲ್ವೇನೋ ನಿಂಗೆ ಅಂತ ಇಲ್ಲಿ ಬಜ್ರಂಗಿ ಹೇಳಿರೋನ್ನ ನೆನ್ಪಿಸ್ಕೊಂಡು ಇಲ್ಲಿ ದತ್ತ ಅವರು ದೃಷ್ಟಿನೇ ನೋಡ್ಕೊಂಡು ತುಂಬಾನೇ ಬೇಜಾರಲ್ಲಿರ್ತಾರೆ. ಇಲ್ಲಿ ದತ್ತ ಅವರು ಮುಂದೆ ಹೋಗ್ತಾ ಇರ್ತಾರೆ. ಆಗ ಏನೋ ನೆನ್ಪಿಸ್ಕೊಂಡು ಮತ್ತೆ ವಾಪಸ್ ಬಂದು ದೃಷ್ಟಿನೇ ನೋಡ್ಕೊಂಡು ಅಲ್ಲ ಇವಳಿಗೆ ತೊಂದ್ರೆ ಕೊಡ್ಬೇಕು, ಶಿಕ್ಷೆ ಕೊಡ್ಬೇಕು, ಅದ್ ಸರಿ, ಆದ್ರೆ ಅವ್ರಪ್ಪ ಅಮ್ಮ ಏನು ದೊಡ್ಡ ಆಸೆ ಏನು ಪಟ್ಟಿಲ್ಲ, ಅಳಿಯ ಮನೆಗ್ ಬರ್ಬೇಕು ಅಂತ ಹೇಳಿದಾರೆ ಅಷ್ಟೇನೆ, ನಾನ್ ಹೋಗ್ಬಿಟ್ಟು ನಾನ್ ನಿಮ್ ಮನೆಗ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ ಅಂತ ಇಲ್ಲಿ ದತ್ತ ಅವರು ದೃಷ್ಟಿ ಹತ್ರನೇ ಹೋಗ್ತಾರೆ. ಆ ಕಡೆ ಹೇಮಾ ನೇತ್ರ ಅವರು ಶರಾವತಿ ರೂಮ್ ಅಲ್ಲಿ ನಿಂತ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೋತಿದ್ದಾರೆ. ಅಯ್ಯೋ ನಾವಿಬ್ರು ಸೇರಿ ಆ ದೃಷ್ಟಿಗೆ ಬೇರೆ ಪರ್ಮಿಷನ್ ಕೊಟ್ಟಿದೀವಿ, ಇವಾಗ ಅಕ್ಕ ಮಾತ್ರ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ, ನಾವ್ ಪ್ರತಿ ಸತಿ ಅಕ್ಕ ಮಾಡಿರೋ ಪ್ಲಾನಿನ ಫ್ಲಾಪ್ ಆದಾಗ ಚೆನ್ನಾಗ್ ಬೈತಿದ್ವಿ, ಈಗ ನೋಡಿದ್ರೆ ನಾವೇ ಒಪ್ಪಿಗೆ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ. ಅಲ್ಲಿಗೆ ಶರಾವತಿ ಬಂದಾಗ ಇವ್ರಿಬ್ರು ನೋಡಿ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ ಹೊರಡಿ ಅಂತ ಹೇಳಿ ಇಲ್ಲಿ ಶರಾವತಿ ಬೈತಾರೆ. ಜಸ್ಟ್ ಗೆಟ್ ಔಟ್ ಅಂತ ಮತ್ತೆ ಬಾಯ್ದಾಗ ನಮ್ಮಿಬ್ರಿಂದ ಏನೋ ತಪ್ಪಾಗ್ಬಿಟ್ಟಿದೆ, ನಿಮ್ಗೆ ಹೇಳಕ್ ಬಂದಿದೀವಿ ಅಂತ ಇಲ್ಲಿ ಹೇಮಾ ಹೇಳ್ತಾರೆ ನೇತ್ರ ಅವರು ಇಬ್ರುನು. ಆಗ ಇಲ್ಲಿ ಏನು ಅಂತ ಕೇಳ್ದೆ ಹಾಗೆ ಕೋಪದಲ್ಲಿ ಶರಾವತಿ ಅವರು ನೋಡ್ತಿರ್ತಾರೆ.
ಸಿಸ್ ನಾವೇನೋ ತಪ್ಪು ಮಾಡ್ಬಿಟ್ಟಿದೀವಿ, ಫಸ್ಟ್ ನಮ್ಮ ಮಾತ್ ಕೇಳಿ ಅಂತ ಇಲ್ಲಿ ನೇತ್ರ ಅವ್ರು ಹೇಳ್ಬೇಕಾದ್ರೆ, ಏನು ನೀವಿಬ್ರು ಸೇರಿ ಆ ದೃಷ್ಟಿಗೆ ಪರ್ಮಿಷನ್ ಕೊಡ್ರಲ್ಲ, ಅದನ್ನ ಹೇಳಕ್ ಬಂದಿದ್ದೀರಾ ನನ್ನ ಹತ್ರ ಅಂತ ಹೇಳ್ತಿದಂಗೆ ಇಲ್ಲಿ ಹೇಮಾ ಹಾಗೂ ನೇತ್ರ ಅವ್ರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಅಲ್ಲಾದಿ ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು ಅಂತ ನೇತ್ರ ಹೇಳ್ದಾಗ, ಈ ಮನೆ ಏನೇನಾಗುತ್ತೆ ಪ್ರತಿಯೊಂದು ವಿಷಯ ಎಲ್ಲಾನು ನಂಗೆ ಗೊತ್ತಾಗುತ್ತೆ. ಏನೋ ಇಲ್ಲಿ ನೀವು ಈಗ ಬಂದು ಇಬ್ರು ಸೇರಿ ನಾಟಕ ಆಡ್ಬೇಡಿ, ಅಚಾನಕ್ ಆಗಿ ನಡೆದೋಯ್ತು ಹಾಗೆ ಹೇಗೆ ಅಂತ ಡ್ರಾಮಾ ಶುರು ಮಾಡ್ಬೇಡಿ ಅಂತ ಶರಾವತಿ ಬೈದಾಗ ಇಲ್ಲಿ ನೇತ್ರ ಅವ್ರು ಹೇಳ್ದ, ಅಲ್ಲಾದಿ ಅದು ಏನೋ ಸಿಚುಯೇಷನ್ ಹಾಗಾಗೋಯ್ತು ಅಂತ ಹೇಳಿದಾಗ ಆ ಕಡೆ ನೇತ್ರ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಹೇಮ ಅವರು, ಇಲ್ಲಾದಿ ಅದು ಸುದರ್ಶನ್ ಮುಂದೆ ಅಂತ ಹೇಳಕ್ ಬಂದಿದಾಗ ಸುಮ್ನೆ ನಿಮಗ್ ನೀವು ಲೇಬಲ್ ಹಾಕೋಬೇಡಿ, ಏನೋ ಅರ್ಜೆಂಟ್ ಅಲ್ಲಿ ಹಾಗೋಗೋಯ್ತು ಹೀಗಾಗೋಯ್ತು ಅಂತ ನಾಟಕ ಆಡ್ಬೇಡಿ, ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳಿ ಬೈದು ಅವ್ರಿಬ್ರನ್ನ ಕಳಿಸ್ಬಿಡ್ತಾರೆ. ಇಲ್ಲಿ ಶರಾವತಿ ಅವ್ರು ಮಾತ್ರ ಇಲ್ಲಿ ಸೀಮಾ ಫೋಟೋ ಬಗ್ಗೆನೆ ತುಂಬಾ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊತಿರ್ತಾರೆ. ಇಲ್ಲಿ ನೇತ್ರ ಹಾಗೂ ಹೇಮಾ ಹೊರಗಡೆ ಬಂದು ಇಲ್ಲಿ ಹೇಮಾ ಹೇಳ್ತಾರೆ, ನೇತ್ರ ನಿಂಗೆ ಏನು ಅನ್ಸ್ತಿಲ್ವ ಚೋಟು, ಅಕ್ಕ ನಾವಿಬ್ರು ಒಪ್ಕೋಬಿಟ್ವಿ ಅಂತ ಹೇಳಿದ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಿ, ಏನೋ ಬೇರೆ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ನೇತ್ರ, ಹೌದು ಅಕ್ಕ ನನ್ಗೂ ಹಾಗೆ ಅನ್ಸ್ತು ಸಿಸ್, ಏನೋ ಅಕ್ಕ ನಾವಿಬ್ರು ಒಪ್ಕೊಂಡ್ವಿ ಅಂತಾನು ನಮ್ಗೆ ಏನೋ ಬಾಯಿದೆ ಈ ತರ ಹೇಳ್ಬಿಟ್ಲಲ್ಲ ಅಂತ ಹೇಳಿ ಇಲ್ಲಿ ಇಬ್ರು ಮಾತಾಡ್ಕೋತಾರೆ. ಆ ಕಡೆ ದೃಷ್ಟಿಯವರು, ಏನ್ರಿ ನಮಸ್ಕಾರ ಮಾಡ್ಕೊಳಪ್ಪ ಅಂದ್ರ ಅಂತ ಹೇಳಿ ಹೋಗಿ ಕುಂಕುಮ ತಗೊಂಡು ಇಲ್ಲಿ ದತ್ತಂಗೆ ಹಾಕಕ್ ಬರ್ಬೇಕಾದ್ರೆ ಇಲ್ಲಿ ದತ್ತ ಅವರು ಮನ್ಸಲ್ಲಿ ಅನ್ಕೋತಾರೆ, ಅವ್ರ ಅಮ್ಮಂಗೆ ಸತ್ಯ ಗೊತ್ತಿದ್ದು ಅವ್ರಮ್ಮ ಆ ಟೈಮಲ್ಲಿ ಏನೋ ಮಾತಾಡ್ಲಿಲ್ಲ, ನಮ್ಮಮ್ಮಂಗೆ ಏನೋ ಸತ್ಯ ಗೊತ್ತಿಲ್ಲದೆ ನಮ್ಮಮ್ಮ ಹೋಗಿ ಆಶ್ರಮದಲ್ಲಿ ಕಷ್ಟ ಪಡ್ತಿರ್ತಾರೆ ಅಂತ ಇಲ್ಲಿ ದತ್ತ ಕೋಪ ಮಾಡ್ಕೊಂಡ್ ಬಿಡ್ತಾರೆ. ಹಾಗ ಇಲ್ಲಿ ದೃಷ್ಟಿ ಅವ್ರು ಕುಂಕುಮ ಇಡಕ್ ಬಂದಾಗ ಕೈನ ತೆಗೆದ್ ಬಿಡ್ತಾರೆ. ಹಾಗೆ ಇಲ್ಲಿ ದತ್ತ ಅವರು ಇಂಪನಮ್ಮನೆ ಬಿಟ್ಟು ಹೋಗ್ಬೇಕಾದ್ರೆ ಒಬ್ರು ನಂಗೆ ಸಹಾಯ ಮಾಡಿದವ್ರಿಗೆ ತುಂಬಾ ಥ್ಯಾಂಕ್ಸ್ ದೃಷ್ಟಿ ಅಂತ ಲೆಟರ್ ಅಲ್ಲಿ ಬರ್ದಿರೋದ್ ನಾನು ಇಂಪಿಸ್ಕೊಂಡು ಇಲ್ಲಿ ದೃಷ್ಟಿ ಮೇಲೆ ಇನ್ನೂ ಕೋಪ ಬರುತ್ತೆ. ಯಾಕ್ರಿ ಕುಂಕುಮ ಇಡಬಾರ್ದ ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ, ಯಾಕೆ ನಿಂಗೇನ್ ಕಣ್ ಕಾಣಿಸಲ್ವಾ, ನಾನು ಆಲ್ರೆಡಿ ಹಾಕಿದೀನಿ ಅಲ್ವಾ ಅಂತ ಇಲ್ಲಿ ದತ್ತ ಹೇಳ್ತಾರೆ. ಏನೋ ನಿಮ್ಮ ಅಮ್ಮನ್ ಮನೆಗ್ ಬರ್ಲಿ ಅಂತ ಏನು ಕುಂಕುಮ ಇಡಕ್ ಬಂದ್ಬಿಟ್ಟಿದ್ಯಾ ಅಂತ ಇಲ್ಲಿ ದತ್ತ ಕೇಳ್ತಾರೆ. ಅಲ್ಲ ರೀ ನೀವ್ ಯಾವತ್ತು ದೇವ್ರ ಮನೆ ಕಡೆನೆ ಬರಲ್ವಲ್ಲ, ಅದಕ್ಕೋಸ್ಕರ ಕುಂಕುಮ ಹಾಕ್ತಿದೀನಿ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ, ಇದು ನನ್ ಮನೆ, ನನ್ ಇಷ್ಟ ಬಂದಂಗ್ ಹೋಗ್ತೀನಿ, ನನ್ ಇಷ್ಟ ಬಂದಂಗ್ ಬರ್ತೀನಿ, ನೀನು ನಾನ್ ಎಲ್ಲಿ ಹೋಗ್ಬೇಕು ಅಂತ ನೀನು ಡಿಸೈಡ್ ಮಾಡ್ಬೇಡ ಅಂತ ದತ್ತ ಬೈದ್ ಬಿಡ್ತಾರೆ. ದತ್ತ ಅವರು ಹೋಗ್ತಿರ್ತಾರೆ, ವಾಪಸ್ ಬಂದು ದೃಷ್ಟಿಗೆ ಮುದ್ದಾಗಿ ಬೈತಾರೆ, ದೇವ್ರಿಗೂ ಒಂದ್ ಸ್ವಲ್ಪ ರೆಸ್ಟ್ ಕೊಡು, ಪದೇ ಅದು ಇದು ಅಂತ ಬೇಡ್ಕೊತಿರ್ಬೇಡ, ಆಮೇಲೆ ಆ ದೇವ್ರು ಏನಪ್ಪಾ ಇವಳು ಇಷ್ಟೊಂದ್ ತಲೆ ತಿಂತಾಳೆ ಅಂತ ಹೇಳಿ ನಿನ್ನ ಕಷ್ಟಕ್ಕೆ ಏನೋ ಮಾತಾಡ್ದೆ ಆ ಕಡೆ ತಲೆ ತಿರುಗಿಸ್ಕೊಂಡು ಆ ಕಡೆ ಕುತ್ಕೋ ಬಿಡ್ತಾರೆ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹೇಳ್ತಾರೆ. ಇಲ್ಲಿ ದತ್ತ ಅವ್ರು ಹೋದ್ಮೇಲೆ ದೃಷ್ಟಿ ಅವರು, ಅಯ್ಯೋ ದೇವ್ರೆ ನನ್ ಗಂಡ ಹೇಳ್ದಂಗೆ ನಾನು ತುಂಬಾ ಏನೋ ಮಾತಾಡ್ತಿದೀನಿ ಅಂತ ಹೇಳಿ ನೀವು ದಯವಿಟ್ಟು ಮುಖ ತಿರುಗಿಸ್ಕೊಂಡು ಆ ಕಡೆ ಅಂತೂ ಕೂರ್ಬೇಡಿ, ನಾನೇನ್ ಆಸ್ತಿ ಪಾಸ್ತಿ ಏನಾದ್ರು ಕೇಳದ್ನ, ನಮ್ಮ ಅಮ್ಮಂದೊಂದ್ ಚಿಕ್ಕ ಆಸೆ ಅದೊಂದ್ ನೆರವೇರ್ಸಿ ಅಂತ ಹೇಳಿ ಇಲ್ಲಿ ದೃಷ್ಟಿ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಆ ಕಡೆ ಚೆನ್ನಮ್ಮ ಅವರು ರಾಜಾಗೆ ಗಂಜಿನ ಬಡಿಸ್ತಿರ್ತಾರೆ. ಇಲ್ಲಿ ಸ್ವಲ್ಪ ದುಡ್ಡು ಖರ್ಚಾಗೋಗಿದೆ ರಾಜ, ಏನೋ ಅನ್ಕೋಬೇಡ ಅಂತ ಹೇಳಿದಾಗ ರಾಜ, ಅಯ್ಯೋ ಬಿಡಮ್ಮ ಅದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ, ಗಂಜಿ ಆದ್ರೆ ನಮ್ಮ ನಾನು ಖುಷಿಯಿಂದ ಕುಡಿತೀನಮ್ಮ ಅಂತ ಹೇಳಿದಾಗ, ಸರಿ ಅಮ್ಮ ಅಕ್ಕಂಗೆ ಬಾವಂಗೆ ಏನೇನ್ ತಂದಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಚೆನ್ನಮ್ಮ ಹಾಗೂ ಮಹಾದೇವ್ ಅವರು ಉಂಗ್ರ ತಂದಿವಿ ಅದು ಇದು ಅಂತ ಹೇಳಿದಾಗ, ನೋಡೋ ತಾಳಿನ ತಂದಿದೀವಿ ಅಂತ ಹೇಳಿದಾಗ, ತಾಳಿನ ಅಂತ ಹೇಳಿ ಬಾವಮ್ಮ ಅಕ್ಕನ್ ಕುತ್ಕೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅಮ್ಮ ಅಂತ ಇಲ್ಲಿ ರಾಜ ಚೆನ್ನಮ್ಮಂಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಮಹಾದೇವ್ ಅವ್ರಿಗೆ ಚೆನ್ನಮ್ಮ ಅವರು ತಾಳಿ ಮಾರಿರೋದ್ ನೆನಪಿಸ್ಕೊಂಡು ತುಂಬಾ ಬೇಜಾರಾಗ್ತಿರುತ್ತೆ. ಆಗ ರಾಜ ಅವರು ಚೆನ್ನಮ್ಮ ನೋಡಿ, ಅಮ್ಮ ನಿನ್ ತಾಳಿಯಲ್ಲಿ ಅಂತ ಕೇಳಿದಾಗ, ಅಶೋ ಇಲ್ಲೇ ಹಾಕೊಂಡಿಲ್ವೇನೋ ಚಿನ್ನದ ಸರ ಅಂತ ಹೇಳ್ತಾರೆ. ಅಲ್ಲಿ ಚೆನ್ನಮ್ಮ ಅವರು ಯಾವ್ದೋ ಒಂದು ಚಿನ್ನದ ಸರ ತರ ಹಾಕೊಂಡಿರ್ತಾರೆ. ಇಲ್ಲಮ್ಮ ಇದು ಚಿನ್ನದ ಸರ ಅಲ್ಲ, ಇದು ಜಾತ್ರೆ ಸಿಗುತ್ತಲ್ಲ ಆತರ ಸರ ಅಲ್ವಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ಮಹಾದೇವ ಹಾಗೂ ಚೆನ್ನಮ್ಮ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹಾಗೆ ಇಲ್ಲಿ ರಾಜನ್ನ ಮಾತ್ ಮರ್ಸ್ಬೇಕು ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು, ಲೋ ನಿಂಗೂ ಹೊಸ ಬಟ್ಟೆ ತಂದಿದೀವಿ ಹೋಗೋ ಅಲ್ಲಿ ಇಟ್ಟಿದೀವಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ರಾಜಂಗೆ ತುಂಬಾ ಖುಷಿಯಾಗಿ ಅಲ್ಲಿಂದ ಹೋಗ್ತಾರೆ. ಆಗ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ್ ಅವರ ಮುಖ ನೋಡ್ಕೊಂಡು ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ. ಆ ಕಡೆ ಶರಾವತಿ ಅವ್ರು ಮಾತ್ರ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ, ದತ್ತುನ ಆ ದೃಷ್ಟಿ ಮನೆಗೆ ಹೋಗ್ತಾರ ಹಾಗೆ ತಡಿಲ ಅಥವಾ ಈ ಕಿಶೋರ್ ಯಾವ ಹುಡುಗಿ ಹುಡುಕ್ತಿದ್ದಾನೆ ಅಂತ ಹುಡುಕ್ಲಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕಿಶೋರ್ ಬಂದು ಹಾಯ್ ಅಂತ ಹೇಳಿದಾಗ ಇಲ್ಲಿ ಶರಾವತಿ ಹಾಯ್ ಅಂತ ಹೇಳ್ತ, ಅಲ್ಲೇ ಕಿಶೋರ್ ಅವರು ಫೋನ್ ನ ಮಂಚದ ಮೇಲೆ ಎಸ್ದು ಹೊರಟೋಗ್ತಾರೆ. ಆಗ ಇಲ್ಲಿ ಕಿಶೋರ್ ಫೋನ್ ನೋಡಿ ಹೋಗಿ ಫೋನ್ ನಲ್ಲಿ ಮೆಸೇಜ್ ನೋಡಕ್ ಹೋಗ್ತಾರೆ. ಅರೆ ಈ ಬೆಳಗ್ಗೆ ತಾನೇ ಇಲ್ಲೊಂದ್ ಮೆಸೇಜ್ ಇತ್ತಾಳೆ, ಯಾವ್ದೋ ಹುಡುಗಿ ಇದ್ದಾಳೆ ಅಂತ ಈಗ ಇಲ್ವಲ್ಲ, ಹಾಗಾದ್ರೆ ಕಿಶೋರ್ ಎಲ್ಲಾ ಮೆಸೇಜ್ ನ ಡಿಲೀಟ್ ಮಾಡ್ತಿದಾರ, ಸಲಿ ಮೆಸೇಜ್ ನ ಯಾಕೆ ಡಿಲೀಟ್ ಮಾಡ್ಬೇಕು, ಹಾಗಾದ್ರೆ ಇದೊಂದ್ ಏನೋ ನನಗ್ ಗೊತ್ತಾಗ್ದಿರೋ ವಿಷಯ ಅಲ್ಲ, ನಾನು ಏನಾದ್ರು ಕಿಶೋರ್ನ ಫಾಲೋ ಮಾಡ್ತಿದೀನಿ ಅಂತ ಕಿಶೋರ್ಗೆ ಏನಾದ್ರು ಗೊತ್ತಾಗೋಯ್ತಾ? ಇಲ್ಲಿ ತುಂಬಾ ಕೋಪದಲ್ಲಿ ತೆಗ್ದು ಫೋನ್ ಎಸೆಯಕ್ ಹೋದಾಗ ಕೌಂಟ್ ಶರಾವತಿ ಅಂತ ಅವ್ರು ಹೇಳ್ಕೊಂಡು, ಸರಿ ಚಾಟ್ ಡಿಲೀಟ್ ಮಾಡಿದ್ರೆ ಗ್ಯಾಲರಿ ಫೋಟೋ ಇದ್ದೇ ಇರುತ್ತಲ್ವಾ, ಅವತ್ ಬರೀ ಯಾವ್ದೋ ಹುಡುಗಿ ಫೋಟೋ ಇದ್ದಂಗಿತ್ತು, ನಾನ್ ಸರಿಯಾಗಿ ನೋಡಕ್ ಆಗಿಲ್ಲ ಅಂತ ಹೇಳಿ
ಆಮೇಲೆ ಇಲ್ಲಿ ಗ್ಯಾಲರಿಲಿ ನೋಡಿದಾಗ ಸೀಮಾ ಫೋಟೋನ ಶರಾವತಿ ನೋಡ್ಬಿಟ್ಟು ಅಯ್ಯೋ ಸೀಮಾ ಫೋಟೋ ಇವನ ಹತ್ರ ಯಾಕೆ ಬಂತು ಅಂತ ಅಯ್ಯೋ ಆ ಸೀಮಾ ಇಷ್ಟು ವರ್ಷ ಆಮೇಲೆ ಯಾಕೆ ಬರ್ತಾಳೆ ಅಂತ ಮತ್ತೆ ಅನ್ಕೊಂಡು ಸ್ವಲ್ಪ ಹೊದ್ಬಿಟ್ಟು ಮತ್ತೆ ಫೋಟೋ ನೋಡ್ಬಿಟ್ಟು ಅಯ್ಯೋ ಇದು ಸೀಮಾನೇ, ಇವನ ಹತ್ರ ಯಾಕೆ ಸೀಮಾ ಫೋಟೋ ಬಂತು ಅಂತ ಇಲ್ಲಿ ಶರಾವತಿ ತುಂಬಾ ಟೆನ್ಷನ್ ಆಗ್ತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.